ನಮಸ್ಕಾರ ಆತ್ಮೀಯರೇ. ಮನೋನಂದನ 365 ಈ ಕಾರ್ಯಕ್ರಮ ಆಗಸ್ಟ್ 15ರಿಂದ ಆರಂಭ ಆಗ್ತಾ ಇದೆ. ಇದನ್ನು ನಾವು ವಾಟ್ಸಪ್ ಮುಖಾಂತರನೇ ಆರಂಭಿಸ್ತೀವಿ. ವಾಟ್ಸಪ್ ಮೂಲಕನೇ ನಡೆಯುತ್ತೆ. ಪ್ರತಿದಿನ ಬೆಳಿಗ್ಗೆ 7 ಗಂಟೆ ಹಾಗೆ ನಿಮಗೊಂದು ಧ್ವನಿ ಮುದ್ರಿಕೆ ಸಿಗತ್ತೆ. ಪ್ರತಿ ವಾರ ಒಂದೊಂದು ಹೊಸ ಪರಿಕಲ್ಪನೆ ಅಂದರೆ ಒಂದೊಂದು ಹೊಸ ಥೀಮ್ ಜೊತೆಗೆ ನಾವು ಬರ್ತೀವಿ. ಒಂದೊಂದು ವಾರ ಕಳೆದ ನಂತರ ಒಂದೊಂದು ಥೀಮ್ ಚೇಂಜ್ ಆಗ್ತಾ ಹೋಗುತ್ತೆ, ಬದಲಾವಣೆ ಆಗ್ತಾ ಸಾಗತ್ತೆ. ಹಾಗಾಗಿನೇ ಪ್ರತಿ ತಿಂಗಳ 3ನೇ ವಾರ ನೀವು ಈ ಕಾರ್ಯಾಗಾರಕ್ಕೆ ಸೇರ್ಬೋದು. ಈಗ ನೀವು ಸೇರಿಕೊಂಡ್ರಿ ಅಂತ ಅಂದ್ಕೊಳ್ಳಿ. ಇಲ್ಲಿಂದ 365 ದಿನ ನೀವು ಈ ಕೋರ್ಸ್ನ ಪಡ್ಕೊಳ್ಬಹುದು. ನೀವು ಯಾವ ತಿಂಗಳಿನಲ್ಲಿ ಸೇರ್ತಿರೋ ಪ್ರತಿ ತಿಂಗಳ 3ನೇ ವಾರ ಹೊಸೊಬ್ಬರಿಗೆ ಈ ಕಾರ್ಯಾಗಾರಕ್ಕೆ ಸೇರೋದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಇದರ ಲಾಭವನ್ನು ನೀವು ಪಡ್ಕೊಳ್ತಾ ಸಾಗಬಹುದು. 365 ದಿನವೂ ಇದು ನಡೀತಾ ಸಾಗೋದ್ರಿಂದ ನಮ್ಮ ಮನಸ್ಸು, ನಮ್ಮ ಮಾನಸಿಕ ಆರೋಗ್ಯ ಇವುಗಳನ್ನು ನಾವು ಉತ್ತಮ ರೀತಿಯಲ್ಲಿ ಹೊಂದೋದಕ್ಕೆ, ಅದನ್ನು ಉತ್ತಮೀಕರಿಸಿಕೊಳ್ಳೋದಕ್ಕೆ ಇದು ಸಹಾಯವನ್ನು ಮಾಡುತ್ತೆ. ಸಕಾರಾತ್ಮಕ ಆಲೋಚನೆಗಳ ಜೊತೆಗೆ ಸತ್ಸಂಗದಲ್ಲಿ ನಾವು ಇರೋದರಿಂದ ಎಲ್ಲರ ಒಂದು ವಾಟ್ಸಪ್ ಗ್ರೂಪ್ ಮಾಡಿಕೊಂಡು ನಾವು ಎಲ್ಲರ ಅಭಿಪ್ರಾಯವನ್ನು ಇಲ್ಲಿ ಪಡ್ಕೊಳ್ತಾ ಸಾಗ್ತೀವಿ. ಹಾಗಾಗಿ ಒಂದು ಸತ್ಸಂಗದ ಮಹತ್ವವನ್ನು ನೀವು ಈಗಾಗಲೇ ಮನಗಂಡಿರ್ತೀರ. ಮನೋನಂದನ ಲೆವೆಲ್ 1, ಲೆವೆಲ್ 2 ಇವುಗಳ ಪ್ರಯೋಜನವನ್ನು ಕೂಡ ಸಾಕಷ್ಟು ಜನ ಪಡ್ಕೊಂಡಿದ್ದೀರ. ಹೇಗೆ ನಡೆಯುತ್ತೆ ಅನ್ನೋದು ಕೂಡ ಗೊತ್ತಾಗಿರುತ್ತೆ. ಆದರೆ ಇಲ್ಲಿ ನಾವು ಒಂದೇ ಧ್ವನಿ ಮುದ್ರಿಕೆಯನ್ನು ನಾವು ನಿಮ್ಮ ಜೊತೆ ಹಂಚಿಕೊಳ್ಳೋದು. ಹಾಗಾಗಿ ಹೆಚ್ಚಿನ ಸಮಯವನ್ನು ಕೂಡ ನೀವು ವಿನಿಯೋಗಿಸುವಂತಹ ಅಗತ್ಯ ಇಲ್ಲ. ಪ್ರತಿದಿನ ಒಂದು 5 ನಿಮಿಷ ನಿಮಗಾಗಿ, ನಿಮ್ಮ ಮನಸ್ಸಿನ ಆರೋಗ್ಯಕ್ಕಾಗಿ, ಆರೋಗ್ಯ ವರ್ಧನೆಗಾಗಿ ನೀವು ಮೀಸಲಾಗಿಟ್ಟಿರ್ತೀರ. ಪ್ರತಿ ವಾರ ಹೊಸ ಹೊಸ ವಿಚಾರಗಳನ್ನು ಕಲಿತಾ ಸಾಕ್ತೀವಿ. ಅಧ್ಯಾತ್ಮ ಮತ್ತು ಮನಸ್ಸು ಅನ್ನುವಂತಹ ಮಾಲಿಕೆಯಲ್ಲಿ ಸಾಕಷ್ಟು ವಿಚಾರಗಳನ್ನು ಆಧ್ಯಾತ್ಮಿಕವಾಗಿ ಹಾಗೂ ಮನೋವಿಜ್ಞಾನಕ್ಕೆ ಪೂರಕವಾಗಿ ಕಲಿತಾ ಸಾಕ್ತೀವಿ. ಅದೇ ರೀತಿ ಧ್ಯಾನದ ವಿವಿಧ ವಿಚಾರಗಳು ಹಾಗೂ ವಿವಿಧ ರೀತಿಯ ಧ್ಯಾನಗಳನ್ನು ಕಲಿತೀವಿ. ಸೆಲ್ಫ್ ಹೀಲಿಂಗ್ ಮೆಥಡ್ಸ್ಗಳು ಅಂದರೆ ಸ್ವಯಂ ಚಿಕಿತ್ಸಾ ವಿಧಾನಗಳನ್ನು ಕಲಿತಾ ಸಾಕ್ತೀವಿ. ಜೊತೆಗೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ಅಂದರೆ ನಮ್ಮ ಸುಪ್ತ ಮನಸ್ಸನ್ನು ಹೇಗೆ ಜಾಗೃತಗೊಳಿಸೋದು, ಉದ್ದೀಪನಗೊಳಿಸೋದು ಅನ್ನುವಂತಹ ವಿಚಾರಗಳು, ಹೀಗೆ ಸಾಕಷ್ಟು ವಿಚಾರಗಳು, ತಾತ್ವಿಕ ವಿಚಾರಗಳು, ಇವೆಲ್ಲವನ್ನು ಸರಳ ರೀತಿಯಲ್ಲಿ ಕಥೆ, ಹಾಗೆಯೇ ಆಟಗಳು, ಚಟುವಟಿಕೆಗಳು, ಜೊತೆಗೆ ಕೆಲವೊಂದು ಹಾಡುಗಳ ಮೂಲಕ ಹೀಗೆ ಸಾಕಷ್ಟು ವಿಚಾರಗಳನ್ನು ನಾವು ಈ 1 ವರ್ಷದ ಅವಧಿಯಲ್ಲಿ ಕಲಿತಾ ಸಾಕ್ತೀವಿ. ಈ ಮನೋನಂದನ 365 ಹೆಸರೇ ಹೇಳೋ ಹಾಗೆ 365 ದಿನವೂ ನಡೆಯುತ್ತೆ. ಆಗಸ್ಟ್ 15ರಿಂದ ಆರಂಭ ಆಗೋದ್ರಿಂದ ನಮ್ಮ ಮನಸ್ಸಿನಲ್ಲಿರುವಂತಹ ನಕಾರಾತ್ಮಕ ವಿಚಾರಗಳಿಗೂ ಕೂಡ ಒಂದು ಸ್ವತಂತ್ರ ಲಭ್ಯ ಆಗಲಿ, ಅದು ನಮ್ಮಿಂದ ಮುಕ್ತವಾಗಿ ಹೊರಟು ಹೋಗಲಿ, ನಮ್ಮ ಮನಸ್ಸು ನಿರಾಳವಾಗಲಿ ಅನ್ನುವಂತಹ ಭಾವನೆಯಿಂದ ನಾವು ಆರಂಭಿಸ್ತಾ ಇದ್ದೀವಿ. ನಿಮ್ಮೆಲ್ಲರ ಸಹಕಾರ ಮನೋನಂದನ ಲೆವೆಲ್ 1 ಹಾಗೂ ಲೆವೆಲ್ 2ನಲ್ಲಿ ಇತ್ತು. ಇಲ್ಲೂ ಕೂಡ ಹಾಗೇ ಇರಲಿ. ಈ ವಿಡಿಯೋವನ್ನು ನಿಮ್ಮ ಆತ್ಮೀಯರ ಜೊತೆಗೆ ಹಂಚಿಕೊಳ್ಳಿ. ನಿಮಗೆ ಇನ್ನೂ ಏನಾದರೂ ಪ್ರಶ್ನೆಗಳಿದ್ದರೆ ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ. ನಮ್ಮ ಈ ಮನೋನಂದನ ಕಾರ್ಯಾಗಾರ ಅನ್ನೋದು ವಾಟ್ಸಪ್ ಗುಂಪಿನಲ್ಲೇ ನಡೆಯುತ್ತೆ. ಇದಕ್ಕೆ ನೀವು ಕಟ್ಟಬೇಕಾಗಿರುವಂಥ ಶುಲ್ಕ ಕೂಡ ಬಹಳ ಸೀಮಿತವಾಗಿದೆ. 365 ದಿನಕ್ಕೆ 365 ರೂಪಾಯಿಗಳು ಮಾತ್ರ. ಹಾಗಾಗಿ ನೀವು ಒಂದು ದಿನಕ್ಕೆ ನೀವು ಕಟ್ತಿರುವಂತಹ ಶುಲ್ಕ ಎಷ್ಟು? 1 ರೂಪಾಯಿ ಮಾತ್ರ. ಯಾಕಾಗಿ ಈ ಶುಲ್ಕವನ್ನು ನಾವು ನಿಗದಿಪಡಿಸಿದ್ದೀವಿ ಅಂದರೆ, ನಾವು ಹಣವನ್ನು ಪಾವತಿ ಮಾಡಿದ್ದೀವಿ ಅಂತ ಅಂದಾಗ ಆ ವಿಚಾರದ ಬಗ್ಗೆ ಒಂದು ಗಂಭೀರತೆ ಇರುತ್ತೆ. ಆ ಆಡಿಯೋವನ್ನು ಕೇಳಲೇಬೇಕು ಅನ್ನುವಂತಹ ಒಂದು ಮನೋಭಾವ ಇರುತ್ತೆ. ಹಾಗಾಗಿ ಇದರ ಲಾಭವನ್ನು ನೀವು ಪರಿಪೂರ್ಣವಾಗಿ ಪಡ್ಕೊಳ್ಳುವಂತಾಗಲಿ ಅನ್ನುವಂತಹ ಉದ್ದೇಶದಿಂದ ಇದನ್ನು ಮಾಡ್ತಾ ಇದ್ದೀವಿ. ಸತ್ಸಂಗದ ರೀತಿಯಲ್ಲಿ ನಾವು ಎಲ್ಲರೂ ಸಕಾರಾತ್ಮಕ ಮನೋಭಾವದ ಜನ ಒಟ್ಟಿಗೆ ಇದ್ದಾಗ ಅಲ್ಲೊಂದು ರೀತಿಯಲ್ಲಿ ಸಕಾರಾತ್ಮಕ ವಾತಾವರಣ ಏರ್ಪಡುತ್ತೆ. ನಮ್ಮ ದಿನವೇ ಒಂದು ಸಕಾರಾತ್ಮಕ ಆಲೋಚನೆಯೊಂದಿಗೆ ಶುರುವಾದಾಗ ಇಡೀ ದಿನ ಸಕಾರಾತ್ಮಕವಾಗಿರುತ್ತೆ. ಪ್ರತಿ ವಾರ, ಪ್ರತಿ ತಿಂಗಳು, ಪ್ರತಿ ದಿನ ಹೀಗೆ ಸಾಗ್ತಾ ಪ್ರತಿ ವರ್ಷ ಕೂಡ ಸಕಾರಾತ್ಮಕವಾಗಿ, ಸಕಾರಾತ್ಮಕ ಆಲೋಚನೆಗಳ ಜೊತೆಗೆ ನಾವು ಧನಾತ್ಮಕ ಚಿಂತನೆಗಳ ಜೊತೆಗೆ ಮುಂದುವರಿಯೋದಕ್ಕೆ ಸಾಧ್ಯ ಆಗುತ್ತೆ. ಈ ಒಂದು ಕಾರ್ಯಾಗಾರದ ಬಗ್ಗೆ ಯಾವುದೇ ರೀತಿಯ ಅನುಮಾನಗಳು, ಪ್ರಶ್ನೆಗಳು ನಿಮ್ಮಲ್ಲಿ ಇದ್ದರೆ ನಮ್ಮನ್ನು ಸಂಪರ್ಕಿಸಿ. ಮತ್ತೆ ನಾನು ನಿಮ್ಮನ್ನು ಮನೋನಂದನ ಕಾರ್ಯಾಗಾರದಲ್ಲಿ ಭೇಟಿಯಾಗ್ತೀನಿ. ಧನ್ಯವಾದ.